ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಾ ಇದ್ವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 6th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. 6ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಒಂದು ಪಾಠವನ್ನು ಮಾಡ್ತಿದ್ದೀವಿ. ಸೊ ವಿಚ್ ಇಸ್ ದ ಲೆಸನ್? ದ ಲೆಸನ್ ಇಸ್ ಯಾಣ ಕುರಿತೊಂದು ಪತ್ರ. ಸೊ 7th lesson ಯಾಣ ಕುರಿತೊಂದು ಪತ್ರ. So before starting with the lesson, I request you all to take out your textbook, pencil, eraser, wear earphone and sit in a quiet place. I'm really sorry for the background dog barking voice, so please bear with that one. So we'll start with the lesson. Yana Kuritondu Patra. Yana andre it's a place name. Okay, Yana you might have heard, or you can just go after the lesson, go and search for Yana caves, which is a very popular place in Karnataka. So if you get a chance in your summer vacation, do visit Yana caves. And near Yana caves you also have a Vibhuti falls, and if you are going to Yana you can also go to Gokarna and enjoy the beach in Gokarna too. So we'll start with the lesson. Yana Kuritondu Patra. Patra andre letter. So about a letter about a Yana. So that is the meaning of the lesson. So we'll start with this. So yenidu, this lesson is all about the email, which is called as a e-anche. Most of you know how to send an email, right? So just give me a thumbs up if you already know how to send an email. So this lesson is very simple. It will teach you how to send an email, which we already know actually. But still, we get a chance to learn a new vocabulary and new words from the lesson. We'll start with the lesson. ಸಲೀಂ, ರಾಗಿಣಿ, ಜೆನಿಫರ್ ಹಾಗೂ ಶಂಕರ್. ಸೊ 4 ಫ್ರೆಂಡ್ಸ್ ಇದ್ದಾರೆ. ಫ್ರೆಂಡ್ಸ್ ನೇಮ್ ನೆನ್ಪಿಟ್ಕೊಳ್ಳಿ. ರಿಮೆಂಬರ್, ಸಲೀಂ, ರಾಗಿಣಿ, ಜೆನಿಫರ್ ಮತ್ತು ಶಂಕರ್ ಪ್ರತಿದಿನ ಎವ್ರಿಡೇ ಜೊತೆಯಾಗಿ ಓದಿಕೊಳ್ಳಲು ಗೆಳೆಯ ರಾಜುವಿನ ಮನೆಗೆ ಬರುತ್ತಿದ್ದರು. ಸೊ ಇವರು 4 ಜನ, ಸಲೀಂ, ರಾಗಿಣಿ, ಜೆನಿಫರ್ ಮತ್ತು ಶಂಕರ್, ಟು ರೀಡ್ ಟುಗೆದರ್, ಜೊತೆಯಾಗಿ ಓದಲು, ಟು ರೀಡ್ ಟುಗೆದರ್ ದೇ ಯೂಸ್ ಟು ಗೋ ಟು ರಾಜು ಮನೆಗೆ. ಸೊ ದೇ ಯೂಸ್ ಟು ಗೋ ಟು ರಾಜು ಹೋಮ್ ಎವ್ರಿ ಡೇ. ಆಯಾ ದಿನ ಶಾಲೆಯಲ್ಲಿ ನಡೆದ ಪಾಠದ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು. ಆಯಾ ದಿನ ಅಂದರೆ ಆನ್ ದ ಡೇ ವಾಟ್ ಎವರ್ ಹ್ಯಾಪನ್ ಇನ್ ದ ಸ್ಕೂಲ್ ದೇ ಯೂಸ್ ಟು ಡಿಸ್ಕಸ್, ಚರ್ಚೆ, ದೇ ಯೂಸ್ ಟು ಡಿಸ್ಕಸ್ ಅಬೌಟ್ ಇಟ್. ಅದೊಂದು ಭಾನುವಾರ, ಆನ್ ದ ಡೇ ಇಟ್ಸ್ ಅ ಸಂಡೇ. ಭಾನುವಾರ ಅಂದರೆ ಸಂಡೇ. ಎಲ್ಲರೂ ರಾಜುವಿನ ಮನೆಗೆ ಬಂದರು. ಎವ್ರಿ ಒನ್ ದೇ ಕೇಮ್ ಟು ರಾಜು ಹೌಸ್. ಸಲೀಂ ಗೆಳೆಯರ ಬಳಿ, ಸೊ ಸಲೀಂ ಹಿ ಟೋಲ್ಡ್ ಟು ಫ್ರೆಂಡ್, ಈಗ ನಾವೊಂದು ಆಟ ಆಡೋಣ, ವಿಲ್ ಪ್ಲೇ ಅ ಗೇಮ್ ನೌ. And children, this lesson is quite bigger one, so I'm just doing into 2 parts. So this is the first part of the lesson, okay? Yeah. ಒಂದು ಆಟ ಆಡೋಣ ಅಂದರೆ ಲೆಟ್ಸ್ ಪ್ಲೇ ಅ ಗೇಮ್. ಆಮೇಲೆ ಓದಿಕೊಳ್ಳೋಣ, ವಿಲ್ ರೀಡ್ ಇಟ್ ಲೇಟರ್ ಅಂತ ಹೇಳ್ತಾನೆ. ಯಾವ ಆಟ ಎಂಬುದರ ಬಗ್ಗೆ ಜೋರಾಗಿ ಚರ್ಚೆ ನಡೆಯಿತು. ಸೊ ಜೋರಾಗಿ ಅಂದರೆ ದೇ ಸ್ಟಾರ್ಟೆಡ್ ಡಿಸ್ಕಸಿಂಗ್ ಹೆವಿಲಿ. ಸೊ ಏನು ಆಟ ಆಡೋದು, ವಾಟ್ ಶುಡ್ ವಿ ಪ್ಲೇ, ವಾಟ್ ಶಾಲ್ ವಿ ಪ್ಲೇ, ಏನು ಆಟ ಆಡಬೇಕು ಅಂತ. ಆಗ ಒಳಗಿನಿಂದ ಬಂದ ರಾಜುವಿನ ಅಮ್ಮ, ಯಾರೂ ಗಲಾಟೆ ಮಾಡಬೇಡಿ. ಸೊ ರಾಜುವಿನ ಅಮ್ಮ, ಶಿ ಕೇಮ್ ಫ್ರಮ್ ಇನ್ಸೈಡ್ ಅಂಡ್ ಶಿ ಟೋಲ್ಡ್, ನೋ ಒನ್ ಶುಡ್ ಶೌಟ್, ನೋ ಒನ್ ಶುಡ್ ಮೇಕ್ ಅ ಸ್ಕ್ರೀಮಿಂಗ್, ಯಾರು ಗಲಾಟೆ ಮಾಡಬಾರ್ದು ಅಂತ ಶಿ ವಿಲ್ ಟೆಲ್. ರಾಜುವಿನ ಅಪ್ಪ ಕಂಪ್ಯೂಟರ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿ ಒಳಗೆ ಹೋದರು. ಸೊ ಶಿ ಆಲ್ಸೋ ಟೋಲ್ಡ್, ರಾಜುವಿನ ಅಮ್ಮ ಟೋಲ್ಡ್, ರಾಜುವಿನ ಅಪ್ಪ, ರಾಜುಸ್ ಫಾದರ್ ಇಸ್ ಡೂಯಿಂಗ್ ಸಮ್ ವರ್ಕ್ ವಿತ್ ದ ಕಂಪ್ಯೂಟರ್. ಕಂಪ್ಯೂಟರಲ್ಲಿ ಏನೋ ಕೆಲಸ ಅಂದರೆ ಸಮ್ ವರ್ಕ್ ಇಸ್ ಡೂಯಿಂಗ್ ಅಂತ ಹೇಳಿ ಶಿಲ್ ಗೋ ಇನ್ಸೈಡ್, ಒಳಗೆ ಹೋದರು, ವೆಂಟ್ ಇನ್ಸೈಡ್. ಆಗ ರಾಗಿಣಿ, ಅಟ್ ದ ಟೈಮ್ ರಾಗಿಣಿ ಶಿ ಟೋಲ್ಡ್, ಈ ಸಲೀಮನಿಗೆ ಯಾವಾಗಲೂ ಬರೀ ಆಟದ್ದೇ ಚಿಂತೆ. ದಿಸ್ ಸಲೀಮ್ ಇಸ್ ಆಲ್ವೇಸ್ ಹಿ ಇಸ್ ವರಿಡ್ ಅಬೌಟ್ ದ ಆಟ. ಚಿಂತೆ ಅಂದರೆ ಹಿ ವರೀಸ್ ಅಬೌಟ್ ದ ಆಟ. ನಿನ್ನೆ ಪದ್ಮಿನಿ ಮೇಡಮ್ ನಮಗೆಲ್ಲ ಕಂಪ್ಯೂಟರ್ನಲ್ಲಿ ವಿಶೇಷ ಪತ್ರ ಬರೆಯುವ ಬಗ್ಗೆ ಹೇಳಿಕೊಡಲಿಲ್ಲವೇ ಎಂದು ವಿಷಯಕ್ಕೆ ಬಂದಳು. ದೆನ್ ಶಿ ಟೋಲ್ಡ್, ಪದ್ಮಿನಿ ಮೇಡಮ್ ಅಂದರೆ ದ ಟೀಚರ್ ನೇಮ್ ಇಸ್ ಪದ್ಮಿನಿ. ಪದ್ಮಿನಿ ಮ್ಯಾಮ್, ಶಿ ಥಾಟ್ ಅಸ್ ಸಮಥಿಂಗ್ ಇನ್ ದ ಕಂಪ್ಯೂಟರ್. ವಾಟ್ ಈಸ್ ದಟ್? ಹೌ ಟು ರೈಟ್ ಅ ಸ್ಪೆಷಲ್ ಲೆಟರ್ ಇನ್ ಕಂಪ್ಯೂಟರ್ ಅಂತ ಮ್ಯಾಮ್ ಹ್ಯಾಸ್ ಥಾಟ್ ಅಸ್, ಅಲ್ವಾ ಅಂತ ಶಿ ವಿಲ್ ಟೆಲ್. ಆಗ ಎಲ್ಲರೂ ಹೌದಲ್ವಾ, ಇಸ್ಂಟ್ ಇಟ್ ಅಂತ ಎಲ್ಲರೂ ಹೇಳ್ತಾರೆ. ಪತ್ರ ಬರೆಯುವ ಕುರಿತು ಚರ್ಚೆಗೆ ತಿರುಗಿದರು. ಸೊ ದೇ ನಾವ್ ಕೇಮ್ ಬ್ಯಾಕ್ ಆ್ಯಂಡ್ ದೇ ಸ್ಟಾರ್ಟೆಡ್ ಟಾಕಿಂಗ್ ದಟ್ ವಿ ನೀಡ್ ಟು ರೈಟ್ ಅ ಲೆಟರ್ ಅಂತ. ದೇ ಸ್ಟಾರ್ಟೆಡ್ ಡಿಸ್ಕಸಿಂಗ್ ಅಬೌಟ್ ದಿಸ್ ಲೆಟರ್ ವಿಚ್ ವಿಲ್ ಬಿ ರಿಟನ್ ಇನ್ ದ ಕಂಪ್ಯೂಟರ್. ಅಷ್ಟರಲ್ಲಿ ರಾಜುವಿನ ತಂದೆ ಸುಂದರ್ ಹೊರಗೆ ಬಂದರು. ಸೊ ರಾಜುಸ್ ಫಾದರ್ ನೇಮ್ ಇಸ್ ಸುಂದರ್. ರಾಜುವಿನ ತಂದೆ ಸುಂದರ್, ಹಿ ಕೇಮ್ ಔಟ್ಸೈಡ್, ಹೊರಗೆ ಬಂದರು. ಸೊ ಹಿ ಕೇಮ್ ಔಟ್ಸೈಡ್. ಏನು ಮಕ್ಕಳೇ, ಏನು ನಡೆಸಿದ್ದೀರಿ, ವಾಟ್ ಚಿಲ್ಡ್ರನ್, ವಾಟ್ ಆರ್ ಯು ಡೂಯಿಂಗ್ ಅಂತ ರಾಜುವಿನ ಅಪ್ಪ ವಿಲ್ ಆಸ್ಕ್.
ಅದಕ್ಕೆ ಚೂಟಿ ರಾಗಿಣಿಯು, ಚೂಟಿ ಅಂದರೆ ವೆರಿ ಏನಂತಾರೆ ವೆರಿ ಆಕ್ಟಿವ್ ಗರ್ಲ್. ಓಕೆ, ಸೊ ರಾಗಿಣಿ ತುಂಬ ಆಕ್ಟಿವ್ ಇರ್ತಾಳೆ. ಸೊ ರಾಗಿಣಿ ಹೇಳ್ತಾಳೆ, ಪದ್ಮಿನಿ ಮೇಡಮ್ ಹೇಳಿದ ಗೃಹಪಾಠದ ಬಗ್ಗೆ ತಿಳಿಸಿ. ಸೊ ಶಿ ಟೋಲ್ಡ್ ದ ಪದ್ಮಿನಿ ಮ್ಯಾಮ್ ಹ್ಯಾಸ್ ಟೋಲ್ಡ್, ಗೃಹಪಾಠ ಹೋಮ್ವರ್ಕ್ ಬಗ್ಗೆ ಶಿ ವಿಲ್ ಟೆಲ್. ಅದನ್ನು ಹೇಗೆ ಬರೆಯುವುದು, ಹೌ ಟು ರೈಟ್ ದಟ್ ಎಂದು ತಿಳಿಯದೆ, ವಿದೌಟ್ ನೋಯಿಂಗ್ ದಟ್ ಚರ್ಚೆ ಮಾಡ್ತಾ ಇದ್ದೇವೆ, ವಿ ಆರ್ ಡಿಸ್ಕಸಿಂಗ್ ಅಂತ ಹೇಳ್ತಾಳೆ, ಶಿ ವಿಲ್ ಟೆಲ್. ಆಗ ಸುಂದರ್, ಸೊ ಅಟ್ ದಟ್ ಟೈಮ್ ರಾಜುವಿನ ಅಪ್ಪ ಸುಂದರ್ ವಿಲ್ ಟೆಲ್, ಬನ್ನಿ ಎಂದು ಎಲ್ಲರನ್ನು ಕಂಪ್ಯೂಟರ್ ಕೊಠಡಿಗೆ ಕರೆದುಕೊಂಡು ಹೋಗಿ, ಸೊ ಹಿಲ್ ಟೇಕ್ ಟು ದ ಕಂಪ್ಯೂಟರ್ ರೂಮ್, ಎವ್ರಿ ಒನ್ ಹಿಲ್ ಟೇಕ್ ಟು ದ ಕಂಪ್ಯೂಟರ್ ರೂಮ್, ಕೊಠಡಿ ಅಂದರೆ ರೂಮ್, ಹೋಗಿ ಈ ಅಂಚೆ ಅಥವಾ ಇಮೇಲ್, ಸೊ ಅಂಚೆ ಅಂದರೆ ಇಟ್ಸ್ ಅ ಮೇಲ್ ಅಂತ ಅರ್ಥ. ಸೊ ಈ ಅಂಚೆ ಇಟ್ ಇಸ್ ಟೋಲ್ಡ್ ಇನ್ ಅ ಕನ್ನಡ, ಇಮೇಲ್ ಅಂದರೆ ವಿ ನೋ ದಿಸ್ ಹೌ ಟು ರೈಟ್ ಅ ಇಮೇಲ್. ಇಮೇಲ್ ಬಗ್ಗೆ ಕಂಪ್ಯೂಟರ್ನಲ್ಲಿ ತೋರಿಸುತ್ತಾ ಹಿ ಸ್ಟಾರ್ಟೆಡ್ ಶೋಯಿಂಗ್ ದ ಇಮೇಲ್. ಇಮೇಲ್ ಅಂದರೆ ಕಂಪ್ಯೂಟರ್ ಮೂಲಕ ಪತ್ರಗಳನ್ನು, ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ಜನಪ್ರಿಯ ವಿಧಾನ ಎಂದರು. He told what is email. So what is email? Basically you write a message, okay? ಸಂದೇಶ ಅಂದರೆ ಮೆಸೇಜ್, you will write a message and ವಿನಿಮಯ ಮಾಡಿಕೊಳ್ಳೋದು, to spread that and to send it. So it is a one of the way, ಜನಪ್ರಿಯ, very famous way of sending a message. So earlier how do we used to send a message? We used to send over a postcard. So have you written a postcard to anyone? Have you written a letter to anyone? Have you visited the post office? If not, do visit a post office and you can write me a letter. I will be very happy to receive your letter. For address, you have to just write a mail to me at, again, email. So I'll send you the address of my home. So you can post me a letter also. Or you can even write an email letter to me. So you already know my mail address, right? Yes. So he'll tell you the very famous way of this email anta. Then Salim ಕುತೂಹಲದಿಂದ, Salim out of curiosity, ಕುತೂಹಲ is a curiosity ಇಂದ, ಅಂಕಲ್ ಇಮೇಲ್ ಎಂದರೆ ಏನು, ಅಂಕಲ್ ವಾಟ್ ಇಸ್ ಇಮೇಲ್ ಎಂದು ಕೇಳಿದನು. ಅದಕ್ಕೆ ಸುಂದರ್, ಇ ಎಂದರೆ, ವಾಟ್ ಇಸ್ ಇ ಸ್ಟ್ಯಾಂಡ್ಸ್ ಫಾರ್? ಇ ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರಾನಿಕ್. ಓಕೆ, ಎಲೆಕ್ಟ್ರಾನಿಕ್ ಮೇಲ್ ಎಂದರೆ ಅಂಚೆ, ಹಾಗಾಗಿ ಎಲೆಕ್ಟ್ರಿಕಲ್ ಮೇಲ್ ಅನ್ನು ಈ ಅಂಚೆ ಎಂದು ಎನ್ನುತ್ತಾರೆ ಎಂದರು. ಸೊ ಹಿ ಟೋಲ್ಡ್ ಇಟ್ಸ್ ಅ ಎಲೆಕ್ಟ್ರಾನಿಕ್ ಮೇಲ್, ದಟ್ ಈಸ್ ಕಾಲ್ಡ್ ಇಮೇಲ್ ಅಂತ ಹಿ ವಿಲ್ ಟೆಲ್. ಶಂಕರ್ ಹೇಳ್ತಾನೆ, ಶಂಕರ್ ವಿಲ್ ಟೆಲ್, ಮಾಮ ಇಮೇಲ್ ಅನ್ನು ಹೇಗೆ ಕಳಿಸ್ತಾರೆ? ಸೊ ಮಾಮ, ಅಂಕಲ್, ಹೌವರ್ ಯು ಕ್ಯಾನ್ ಕಾಲ್, ಹೇಗೆ ಕಳಿಸ್ತಾರೆ, ಹೇಗೆ ಅಂದರೆ ಹೌ ಟು ಸೆಂಡ್ ಇಟ್ ಎನ್ನುತ್ತಾರೆ. ಮತ್ತೆ ಇದನ್ನು ಎಲ್ಲಿ ಯಾರು ಓದಬಹುದು? ದೆನ್ ಹೌ ಕ್ಯಾನ್ ಸಮ್ವನ್ ರೀಡ್ ದಿಸ್ ಆ್ಯಂಡ್ ವೇ ಶುಡ್ ದೇ ರೀಡ್ ಇಟ್ ಅಂತ ಹಿ ವಿಲ್ ಆಸ್ಕ್. ಅದಕ್ಕೆ ಸುಂದರ್, ಸೊ ಸುಂದರ್ ವಿಲ್ ಟೆಲ್, ರಾಜುವಿನ ಅಪ್ಪ ಸುಂದರ್ ವಿಲ್ ಟೆಲ್, ನೋಡಿ ಮಕ್ಕಳೇ, ಪ್ಲೀಸ್ ಲುಕ್ ಚಿಲ್ಡ್ರನ್, ಮಾಮೂಲಿ ಅಂಚೆ ವ್ಯವಸ್ಥೆಯಂತೆ, ಮಾಮೂಲಿ ಅಂದರೆ ದ ರೆಗ್ಯುಲರ್ ಮೇಲ್ ಸರ್ವೀಸ್, ಇಟ್ಸ್ ನಾಟ್ ಅ ರೆಗ್ಯುಲರ್ ಮೇಲ್ ಸರ್ವೀಸ್, ವ್ಯವಸ್ಥೆ ಅಂದರೆ ಸರ್ವೀಸ್ ಅಂತೆ, ಇಲ್ಲಿಯೂ ಪತ್ರ ತಲುಪಬೇಕಾದ ವಿಳಾಸ ಬೇಕು. ಸೊ ಹೌ ಡು ವಿ ಪೋಸ್ಟ್ ಆ್ಯಕ್ಚುಲಿ? ಸೊ ಟು ಸೆಂಡ್ ಅ ಲೆಟರ್ ಟು ಮೀ, ಯು ನೀಡ್ ಮೈ ಅಡ್ರೆಸ್, my home address, my house address. In the same way, if you have to send an email to someone, you need a email ID, which most of us, you already know. So email ID ಬೇಕು. Without email ID, email ಕಳ್ಸಕ್ಕೆ ಆಗಲ್ಲ. Just like a address, okay? And ನೀವು ಕಳಿಸ್ಬೇಕಂದ್ರೆ, for if you have to send, even you should have a email ID. In the same way, if you are sending a post letter to me, even you should write your house address and also my house address. In the same way, you should have an email ID of yours to send an email ID to someone. Artha aita? So that is what the Sundar will start telling to the children, okay? Email vilasa ಎನ್ನುತ್ತಾರೆ. For that we call as email, correct? So my house address is called address, house address. And the email address is called email ID or email address, correct? Yes. Email ಅನ್ನು, ನೀವು ನನಗೆ ಇಮೇಲ್ ಕಳುಹಿಸಿದ ಇಮೇಲನ್ನು ನಾನು ಕಂಪ್ಯೂಟರ್ನಲ್ಲಿ ತೆರೆದು ಓದಬೇಕೆಂದರೆ ನನ್ನದೇ ಆದ ಗುಪ್ತ ಸಂಕೇತ ಇರುತ್ತದೆ. ಸೊ ವಾಟ್ ಈಸ್ ಗುಪ್ತ ಸಂಕೇತ? ಪಾಸ್ವರ್ಡ್. ಹೌ ಡು ಯು ರೀಡ್ ಅ ಇಮೇಲ್? ಯು ವಿಲ್ ಗೋ ಟು ಯುವರ್ Gmail account or Yahoo account, whatever. The most famous is a Gmail account. You will go to the Gmail account, you will enter your username, you will enter your password, then you will get my email, you will read it. If you don't have an account, how do you open the account? Check with your parents. The parents will teach you, and you cannot open the email ID. You should always seek a help of your parents to open a email ID, always, okay?
ಅದನ್ನು ಬಳಸಿ ತೆರೆದು ಓದಬಲ್ಲೆ. ಐ ಕ್ಯಾನ್ ರೀಡ್ ವಿತ್ ಮೈ ಇಮೇಲ್ ಐ ಡಿ ಆ್ಯಂಡ್ ದ ಪಾಸ್ವರ್ಡ್ ಅಂತ ಸುಂದರ್ ವಿಲ್ ಟೆಲ್. ಈಗ ನಿಮಗೇನು ಬೇಕು? ವಾಟ್ ಡು ಯು ನೀಡ್ ನೌ? ಪದ್ಮಿನಿ ಮೇಡಮ್ ವಿಶೇಷ ಪತ್ರ ಬರೆದುಕೊಂಡು ಬರಲು ಹೇಳಿದ್ದಾರೆ. ಪದ್ಮಿನಿ ಮೇಡಮ್ ಹ್ಯಾವ್ ಟೋಲ್ಡ್ ಟು ರೈಟ್ ಅ ಸ್ಪೆಷಲ್ ಲೆಟರ್. ಅಷ್ಟೇ ತಾನೇ? ಓನ್ಲಿ ದ್ಯಾಟ್ಸ್ ಇಟ್, ರೈಟ್? ಈಗ ನಿಮಗೊಂದು ವಿಶೇಷ ಪತ್ರ ತಯಾರಿಸಿ ಕಳಿಸುತ್ತೇನೆ. ನಾವು ಐ ವಿಲ್ ಪ್ರಿಪೇರ್ ಅ ಸ್ಪೆಷಲ್ ಲೆಟರ್. ತಯಾರಿಸಿ, ಐ ವಿಲ್ ಪ್ರಿಪೇರ್ ದಟ್, ಕಳಿಸುತ್ತೇನೆ, ಐ ವಿಲ್ ಸೆಂಡ್ ಇಟ್ ಟು ಯು. ಅದನ್ನು ದಟ್ ಒನ್ ನಿಮ್ಮ ಶಾಲೆಯ ಕಂಪ್ಯೂಟರ್ನಲ್ಲಿ, ಇನ್ ಯೋರ್ ಸ್ಕೂಲ್ ಕಂಪ್ಯೂಟರ್ ತೆರೆದು ತೋರಿಸಿ, ಶೋ ದಟ್, ಓಪನ್ ಆ್ಯಂಡ್ ಶೋ ದಟ್ ಇಮೇಲ್ ಟು ದ ಟೀಚರ್ ಅಂತ ಸುಂದರ್ ವಿಲ್ ಟೆಲ್. ಅದಕ್ಕೆ ರಾಗಿಣಿ, ಅದು ಹೇಗೆ ಮಾಮ, ಹೌ ಇಸ್ ದಟ್ ಪಾಸಿಬಲ್ ಅಂತ ಹೇಳ್ತಾರೆ. ಆಗ ಸುಂದರ್, ನನ್ನ ಮಗನಿಗೆ ಕಂಪ್ಯೂಟರ್ ಬಳಸುವ ಬಗ್ಗೆ ಸ್ವಲ್ಪ ಗೊತ್ತಿದೆ. ಮೈ ಸನ್ knows a little bit about the computer, how to use, ಬಳಸುವ, to use. ಅವನ ಹೆಸರಿನಲ್ಲಿ ಒಂದು ಇಮೇಲ್ ತಯಾರಿಸಿ ಒಂದು ಗುಪ್ತ ಸಂಕೇತ ಕೊಡುತ್ತೇನೆ. ಐ ವಿಲ್ ಪ್ರಿಪೇರ್ ಅ ಇಮೇಲ್ ಐ ಡಿ ಇನ್ ಹಿಸ್ ನೇಮ್. ದಟ್ ಮೀನ್ಸ್ ಐ ವಿಲ್ ಕ್ರಿಯೇಟ್ ಅ ಅಕೌಂಟ್ ಇನ್ ಹಿಸ್ ನೇಮ್. ಐ ವಿಲ್ ಗಿವ್ ಯು ಪಾಸ್ವರ್ಡ್. ಗುಪ್ತ ಸಂಕೇತ ಆಸ್ ಅ ಪಾಸ್ವರ್ಡ್. ನೋಡುತ್ತೀರಿ ಎಂದರು. ಸೊ ಪ್ಲೀಸ್ ಲುಕ್ ಇನ್ ಟು ದ್ಯಾಟ್ ಅಂತ ಹೇಳ್ತಾರೆ. ಸುಂದರ್ ಇಮೇಲ್ ಅನ್ನು ರಚಿಸುವುದನ್ನು ಮಕ್ಕಳು ಕುತೂಹಲದಿಂದ ಗಮನಿಸಿದರು. ಸೊ ಚಿಲ್ಡ್ರನ್ ಸ್ಟಾರ್ಟೆಡ್ ಲುಕಿಂಗ್ ಎಟ್ ದಟ್ ಹೌ ದ ಇಮೇಲ್ ಇಸ್ ಕ್ರಿಯೇಟೆಡ್ ಅಂತ. ಇಫ್ ಯು ಆಲ್ರೆಡಿ ನೋ, ಇಟ್ಸ್ ವೆಲ್ ಆ್ಯಂಡ್ ಗುಡ್, ವಂಡರ್ಫುಲ್. ಇಫ್ ಯು ಡೋಂಟ್ ನೋ ಹೌ ಟು ಕ್ರಿಯೇಟ್ ಅ ಇಮೇಲ್, ಜಸ್ಟ್ ಸೀಕ್ ಅ ಹೆಲ್ಪ್ ಆಫ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಲೆಟ್ ನೋ ಹೌ ದ ಇಮೇಲ್ ಇಸ್ ಕ್ರಿಯೇಟೆಡ್ ಅಂತ. ಓಕೆ, ಎಸ್. ರಾಜುವಿನ ಹೆಸರಿನಲ್ಲಿ ಒಂದು ಇಮೇಲ್ ವಿಳಾಸ ತಯಾರಿಸಿದರು. ಈ ಆಲ್ಸೋ ಪ್ರಿಪೇರ್ಡ್ ಅ ಇಮೇಲ್ ಇನ್ ದ ನೇಮ್ ಆಫ್ ರಾಜು. ಅದರ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಗುಟ್ಟಾಗಿ ತಿಳಿಸಿದರು. ಸೊ ಹಿ ಟೋಲ್ಡ್ ದ ಪಾಸ್ವರ್ಡ್ ಓನ್ಲಿ ಟು ರಾಜು. ಸೊ ಪಾಸ್ವರ್ಡ್, ಕ್ಯಾನ್ ವಿ ಶೇರ್ ದ ಪಾಸ್ವರ್ಡ್? ನೆವರ್, ನೆವರ್ ಎವರ್ ಯು ಕ್ಯಾನ್ ಶೇರ್ ದ ಪಾಸ್ವರ್ಡ್ ವಿತ್ ಎನಿ ಒನ್. ಸೊ ಡು ನಾಟ್ ಶೇರ್ ದ ಪಾಸ್ವರ್ಡ್ ವಿತ್ ಎನಿ ಒನ್. ಆಗ ಸಲೀಂ, ಮಾಮ ಅದೇಕೆ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಹೇಳಿದಿರಿ, ನಮಗೆ ಹೇಳಲಿಲ್ಲ ಯಾಕೆ ಅಂತ. ಸೊ ಸಲೀಂ ಟೋಲ್ಡ್, ವೈ ಡಿಡ್ ಯು ಟೆಲ್ ಪಾಸ್ವರ್ಡ್ ಓನ್ಲಿ ಟು ರಾಜು, ವೈ ಡಿಡ್ ಯು ಟೆಲ್ ಅಸ್, ಯಾಕೆ ಹೇಳಲಿಲ್ಲ ಅಂತ ಹಿ ವಿಲ್ ಆಸ್ಕ್. ಅದಕ್ಕೆ ಸುಂದರ್ ವಿಲ್ ಟೆಲ್, ನೋಡು ಸಲೀಂ, ಒಬ್ಬರು ಗುಪ್ತ ಸಂಕೇತವನ್ನು ಇನ್ನೊಬ್ಬರಿಗೆ ಗೊತ್ತಾಗಬಾರದು. ಸೊ ಯು ಕ್ಯಾನ್ ನಾಟ್ ಸೇ ದಟ್ password and one should not, the other person should not know the password of yours ಅಂತ ಸುಂದರ್ will tell to ಸಲೀಂ. ಗೊತ್ತಾದರೆ ಯಾರು ಬೇಕಾದರೂ ಪತ್ರ ಓದಬಹುದಲ್ಲವೇ? if they get to know, anyone can read your email, anyone can read your letter. ಬೇರೆಯವರ ಪತ್ರ ನಾವು ಓದಬಾರದಲ್ವೇ? so we cannot read, we should not read the other's letter. this is really wrong thing. So never ever do that, children. If someone has that one, you cannot just take their things and you cannot just use like that. With permission, always use with permission. ಅಷ್ಟೇ. ಅದಕ್ಕಾಗಿ ಗುಪ್ತ ಸಂಕೇತ ಅವನಿಗೆ ಮಾತ್ರ ಹೇಳಿದ್ದು. ಸೊ ಓನ್ಲಿ ಐ ಟೋಲ್ಡ್ ದ ಪಾಸ್ವರ್ಡ್ ಓನ್ಲಿ ಟು ರಾಜು ಅಂತ ಸುಂದರ್ will tell. ರಾಜು ಸುಂದರ್ @gmail.com. ಸೊ ದಿಸ್ ಇಸ್ ದ ಇಮೇಲ್ ಐ ಡಿ ಆಫ್ ಅ ರಾಜು ಎಂಬುದು ರಾಜುವಿನ ಇಮೇಲ್ ವಿಳಾಸ. ಸೊ ದಿಸ್ ಇಸ್ ದ ಇಮೇಲ್ ಐ ಡಿ ಆಫ್ ಅ ರಾಜು. ಮಕ್ಕಳೇ, ರಾಜುವಿನ ಇಮೇಲ್ ವಿಳಾಸಕ್ಕೆ ನನ್ನ ಮೇಲಿನಿಂದ ಚಾರಣಕ್ಕೆ ಪ್ರಸಿದ್ಧವಾದ ಯಾಣದ ಕೆಲವು ಚಿತ್ರ ಹಾಗೂ ವಿವರವನ್ನು ಕಳುಹಿಸುತ್ತೇನೆ ಎಂದರು. ಸೊ ಹಿ ಟೋಲ್ಡ್, ಐ ವಿಲ್ ಸೆಂಡ್ ಸಮ್ ಇನ್ಫಾರ್ಮೇಶನ್ ಅಬೌಟ್ ದ ಟೂರಿಸ್ಟ್ ಪ್ಲೇಸ್. ಚಾರಣ ಅಂದರೆ ಟ್ರೆಕ್ಕಿಂಗ್ ಪ್ಲೇಸ್, ಪ್ರಸಿದ್ಧವಾದ. ಯಾಣ is also famous for a trekking or a hiking, short hiking. So it's a very famous place. So Yana Kurithondu. So I will send few pictures and information with about Yana ಅಂತ ಸುಂದರ್ will tell. Okay. ಅನಂತರ ಇಮೇಲ್ ತೆರೆಯುವುದರ ಬಗ್ಗೆ ರಾಜುವಿಗೆ ತಿಳಿಸಿದರು. ಸೊ ಲೇಟರ್ ಹಿ ಟೋಲ್ಡ್ ಹೌ ಟು ಓಪನ್ ಅ ಇಮೇಲ್ ಅಂತ ರಾಜುವಿಗೆ ಹಿ ಟೋಲ್ಡ್ ಟು ರಾಜು. ರಾಜು ಇಮೇಲ್ ತೆರೆದ. ರಾಜು ಓಪನ್ ದ ಇಮೇಲ್. ಆ ಲೇಖನವನ್ನು ರಾಜು ತನ್ನ ಗೆಳೆಯನಿಗೆ ಬರೆದ ಪತ್ರದಂತೆ ಬದಲಾಯಿಸಿಕೊಳ್ಳಲು ಸುಂದರ್ ಸಲಹೆ ನೀಡಿದರು. ಸೊ ಲೇಟರ್ ಸುಂದರ್ ಟೋಲ್ಡ್ ರಾಜು ದಟ್ ಯು ಜಸ್ಟ್ ಆಲ್ಟರ್ ದಟ್ ಲೆಟರ್ ಲೈಕ್ ಯು ಆರ್ ರೈಟಿಂಗ್ ದಿಸ್ ಇಮೇಲ್ ಟು ಯೋರ್ ಫ್ರೆಂಡ್ ಅಂತ. So that in the same way, Raju even altered the letter. So what was the letter? What was in that letter? How it went? So we'll look into that in the second part. I hope nimage first part artha agide. In the first part, make sure that you already know how to create an email ID anta, and you have to send me a message also. You remember that. You can even send a postcard, or you can even email, anything like how you feel about the channel, how you feel about the videos anta.
So we'll see you in the second part, what happened in the second part. So until then, finish the first part, then come to the second part. See you in the second part ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದ. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for the children, there are storybook level 1, level 2 vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.